ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ದಿನ ಒಂದು ಕಣ್ಣು ದೃಷ್ಟಿ ಮತ್ತು ಕಿವಿ ದೃಷ್ಟಿ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ತಪ್ಪೋ ಸರಿನೋ ಗೊತ್ತಿಲ್ಲ. ತಪ್ಪಾಗಿದ್ದರೆ ತಪ್ಪು ಅಂತ ಕಮೆಂಟ್ ಹಾಕಿ, ಸರಿಯಾಗಿದ್ದರೆ ಸರಿ ಅಂತಲೂ ಕಮೆಂಟ್ ಹಾಕಿ. ಅದನ್ನು ಮತ್ತೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ತಪ್ಪು ಆಗಿ ಕಂಡದ್ದು ಬೇರೆಯವ್ರಿಗೆ ಸರಿ ಹೋಗ್ಬೋದು, ಇಲ್ಲ ನಿಮಗೆ ಸರಿಯಾಗಿ ಕಂಡದ್ದು ಬೇರೆಯವ್ರಿಗೆ ತಪ್ಪಾಗಿ ಕಾಣ್ಬೋದು. ಅಕಸ್ಮಾತ್ ನಿಮಗೆ ತಪ್ಪಾಗಿ ಕಾಣಿಸ್ತು ಅಂತಂದರೆ ಅದನ್ನು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ನೇರವಾಗಿ ನನಗೆ ಕಮೆಂಟ್ ಹಾಕಿ. ಕಣ್ಣು ದೃಷ್ಟಿ ಏನಪ್ಪ ಅಂತಂದರೆ, ಕೆಲವರೆಲ್ಲ ಹೇಳ್ತಿರ್ತಾರೆ ನಾವು ಏನು ಮಾಡಿದ್ರೂ ಏಳಿಗೆ ಆಗಲ್ಲ, ಹೇಗಿದ್ದೀವಿ ಹಾಗೇ ಇದ್ದೀವಿ, ನಮ್ಕಿನ ಕೆಳಗಿದ್ದವರು ಆಗಲೇ ಆಲ್ಮೋಸ್ಟು ಮೇಲೆ ಹೋಗ್ಬಿಟ್ಟಿದ್ದಾರೆ, ನಾವೆಲ್ಲಿದ್ದೀವೋ ಅಲ್ಲೇ ಇದ್ದೀವಿ. ಯಾಕೆ ಅದು ಅಂತಂದರೆ ನಮ್ಮ ಮನಸ್ಥಿತಿಯೇ ಕಾರಣ. ನಮ್ಗೆ ಎಷ್ಟಿರುತ್ತೋ ಅಷ್ಟರಲ್ಲೇ ನಾವು ಸಂತೋಷವಾಗಿತ್ತು ಅಂತಂದರೆ ಅವ್ರಿಗಿನ್ನ ಇನ್ನೂ 2 ಹೆಜ್ಜೆ ಮೇಲೆ ಹೋಗ್ಬೋದು ನಾವು. ಅವ್ರನ್ನ ನೋಡಿ ಅವರ ಮುಂದೆ ಅವ್ರನ್ನ ಆಡ್ಕೊಳೋದ್ರಿಂದ ಏನಾಗುತ್ತೆ ಗೊತ್ತಾ, ನೀವು 10 ಮೆಟ್ಲು ಏರಬೇಕು ಅಂದ್ಕೊಂಡವರು ಅಟ್ಲೀಸ್ಟ್ 1 ಮೆಟ್ಲನ್ನ ಹತ್ತೋಕ್ಕಾಗೋದಿಲ್ಲ. ಇದು ಶತಸಿದ್ಧ. ಯಾಕಂದರೆ ನಾನು ನನ್ನ ಈ ವಯಸ್ಸಿನಲ್ಲಿ ಇಷ್ಟು ಜನನ ನಾನು ನೋಡಿದ್ದೀನಿ. ಒಬ್ರನ್ನೊಬ್ರು ಕಾಲು ಎಳೆದು ಕೆಲವೊಬ್ರು ಇರ್ತಾರೆ ಬರೀ ಕಾಲು ಎಳೆದೇ ಸಡಗ್ರ ಅವ್ರದ್ದು. ಯಾರಾದರೂ ಒಬ್ಬರ ಮೇಲೆ ಬಂದರೆ ಅವರಂತೆ ನಾವು ಅವ್ರು ಉಟ್ಟಂಥ ಸೀರೆನೇ ತೊಗೊಳ್ಳೋದು. ಅವ್ರು ಗ್ರೀನ್ ಕಲರು ಗೋಲ್ಡನ್ ಬಾರ್ಡ್ರು ತೊಗೊಂಡ್ರೆ ಇವರು ಆರೆಂಜ್ ಕಲರು ಇಲ್ಲ ರೆಡ್ ಕಲರ್ ಗೋಲ್ಡನ್ ಬಾರ್ಡ್ರೇ ತೊಗೊಳ್ಳೋದು. ಅವ್ರು ಯಾವುದೋ ಒಂದು ಸ್ಯಾರಿ ಕುಚ್ಚು ಹಾಕಿಸ್ಕೊಂಡ್ರೆ ಇವರು ಸೇಮ್ ಕಲರ್ ಸ್ಯಾರಿ ತೊಗೊಂಡು ಕುಚ್ಚು ಹಾಕಿಸ್ಕೊಳ್ಳೋದು. ಅವ್ರೇನೋ ಮನೆಗೆ ಸಾಮಾನು ತೊಗೊಂಬಂದ್ರೆ ಸೇಮ್ ಕಲರು ತೊಗೊಂಬಂದು ಹಾಕ್ಕೊಳ್ಳೋದು. ಅದನ್ನು ಮತ್ತೆ ಸ್ಟೇಟಸ್ಗೆ ಇಡೋದು. ಒಪ್ಪ 1-2 ಇವ್ರು ಮಾಡೋದು. ಸ್ನೇಹಿತರೆ, ಅವೆಲ್ಲ ನಿಮ್ಮ ಒಂದು ಕೆಪಾಸಿಟಿ, ನೀವು ಹೇಗಿರ್ತೀವಿ. ಈಗ ನಾವು ಯಾಕಂದರೆ ಬೇರೆಯವರಿಗೆ ಬೆರಳು ಮಾಡಿ ತೋರಿಸೋದ್ರಿಂದ ಅವ್ರ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಂಡಿರಬೇಕು. ಪೂರ್ತಿಯಾಗಿ ತಿಳ್ಕೊಂಡಾಗ ಮಾತ್ರ ನಾವು ಮಾತಾಡಬೇಕು. ಪೂರ್ತಿಯಾಗಿ ತಿಳ್ಕೊಳ್ಳೋದೇ ಅವ್ರ ಬಗ್ಗೆ ಒಂದು 3 ಕೆಟ್ಟ ಮಾತಾಡಿದ್ರೆ ಅದು ಪ್ರಯೋಜನ ಇರೋದಿಲ್ಲ. ಒಬ್ರು ಯಾರೋ ಬೆಳೀತಾ ಇರ್ತಾರೆ, ಅವ್ರಿಗೆ ನಾವು ನೋಡಿ ಖುಷಿ ಪಡಬೇಕೆ ವಿನಃ ಅವ್ರ ಬಗ್ಗೆ 100 ಕೆಟ್ಟ ಮಾತಾಡಿ ನಿಮ್ಮ ಅಧೋಗತಿಗೆ ನೀವೇ ಕಾರಣ ಆಗೋದು. ನಾನೆಲ್ಲ ಚೆನ್ನಾಗಿ ಇದನ್ನು ಅನುಭವ ಪಟ್ಟಿರೋರು ತುಂಬ ನೋಡ್ಕೊಂಬಿಟ್ಟಿದ್ದೀನಿ ನಾನು. ಈಗ ಕೆಲವ್ರ ಮನೆ ಮಕ್ಕಳಿರ್ತಾರೆ, ಯಪ್ಪ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಬಿಡಿ. ತಾಯಿ ಮೇಲೆ ಅಷ್ಟೊಂದು ಸೇಡು. ಅವರು ಸಾಕಮ್ಮ ಎಷ್ಟು ವಯಸ್ಸು ನೋಡಿ, ಅಮ್ಮಂಗೆ ಸಾಕಮ್ಮ ಅಂದ್ಕೊಂಡು ಹೆಸರು ಹೇಳ್ಬಾರ್ದಾಗಿತ್ತು, ಬಟ್ ಹೇಳಿದ್ದೀನಿ. 75 ಇಯರ್ಸ್ ನೋಡಿ ಪಾಪ. ಆ ಅಮ್ಮ ಈಗಲೂ ದುಡ್ಕೊಂಡು ತಿನ್ನಬೇಕು ಅಂತಂದರೆ ಚೆನ್ನಾಗಿದ್ರು. ಅವರು ತುಂಬಾ ಚೆನ್ನಾಗಿದ್ದರು. ಕಣ್ಣು ದೃಷ್ಟಿ ಅಂತ ಹೇಳಿದ್ನಲ್ಲ, ಮೊದಲೇ ಹೇಳಿಬಿಟ್ಟಿದ್ದೀನಿ ನಾನು. ಕಣ್ಣು ದೃಷ್ಟಿ ಆ ಅಮ್ಮ ಒಂಥರ ಚೆನ್ನಾಗಿ ಆ ಅಮ್ಮ ಒಂದು ದುಡ್ಕೊಂಡು ಮಾಡಿ ಮನೆ ಮಾಡ್ತು. ಒಂಟಿ ಹೆಂಗಸು, ಸಿಂಗಲ್ ಪೇರೆಂಟ್ ಅಂತಾರಲ್ಲ ಆ ರೀತಿ ಮಗಳು ಇದ್ದಾರೆ. ಸಿಂಗಲ್ ಪೇರೆಂಟು. ಅವರು ಮನೆ ಮಾಡಿದರು, ಬಂಗಾರ ಮಾಡಿದರು. ಆದರೆ ಏನು ಮಾಡೋದು, ಮಗ ಎಲ್ಲ ಹಾಳು ಮಾಡಿಬಿಟ್ಟ. ಇಂಥವಕ್ಕೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಮಕ್ಕಳು ಜಾಣ್ರಿರಬೇಕು. ಕೆಲವೊಂದು ಟೈಮ್ ಏನಾಗುತ್ತೆ, ಅಮ್ಮನೇ ಆ ದುಡ್ಡು ಏನು ಮಾಡ್ತೀಯಾ, ಈ ದುಡ್ಡು ಏನು ಮಾಡ್ತೀಯ ಅಂತ ಕೇಳ್ತಿರಲ್ಲ. ತಾಯಿ ಆಗಲಿ ತಾಯಿ ತಂದೆ ಬಿಡಿ, ಅದು ಕೆಲವರಿಗೆ ಅದು ಇದನ್ನು ಮಾತಾಡೋ ತಪ್ಪು ಅನಿಸ್ಬೋದು. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಅವರಿಗೆ ಲೆಕ್ಕ ಯಾಕೆ ಕೇಳೋಕೆ ಹೋಗ್ತೀರಾ? ಅವ್ರ ಕೈಯಲ್ಲಿ ದುಡ್ಡಿತ್ತು ಇರುತ್ತೆ ಅವ್ರ ಹತ್ರ. ಏನಪ್ಪ ಅಂತಂದರೆ ನಮಗಿರಲಿ ಸೇಫ್ಟಿ ಏನೋ ಒಂದು ಉದ್ದೇಶ ಬಿಟ್ಟರೆ ಅವರೇನು ನಿಮ್ಮಂಗೆ ಹೋಟ್ಲಿಗೆ ಹೋಗಲ್ಲ, ಹೊರಗಡೆ ತರ್ಸ್ಕೊಂಡು ತಿನ್ನಲ್ಲ. ಯಾಕಂದರೆ ಆಲ್ರೆಡಿ ಅವರು ಆರೋಗ್ಯ ನೋಡ್ಕೋಬೇಕಾಗಿರುತ್ತೆ. ಪಾಪ ಸಾಕಮ್ಮ ಅವರು ಈಗಲೂ ದುಡ್ಕೊಂಡು ಅದರೊಂದು ಏನದು ವಾಕರ್ ಹಿಡ್ಕೊಂಡು ತಪ್ಕೊಂಡು ದುಡ್ಕೊಂಡು ತಿಂತಾರಲ್ಲ, ಅದು ನಮಗೆ ನೋಡಲಿಕ್ಕೆ ಒಂಥರ ಅನಿಸುತ್ತೆ. ಆಯಮ್ಮ ಚೆನ್ನಾಗಿದ್ದರು, ಚೆನ್ನಾಗೇ ದುಡ್ಕೊಂಡು ತಿಂದು ಮಗಳನ್ನ ಸಾಕಿ ಇಬ್ಬರದು ಮದುವೆ ಮಾಡಿದರು. ಅವ್ರಿಗೆ ಈಗಲೂ 2 ಹೆಣ್ಣು ಮೊಮ್ಮಕ್ಕಳಿದ್ದಾರೆ. ಅವ್ರ ಬಗ್ಗೆ ಇದರ ಮಾತಾಡಬಾರ್ದೋ ಗೊತ್ತಿಲ್ಲ. ಅವ್ರು ನೋಡಿ ನನಗೆ ಅಯ್ಯೋ ಅನಿಸುತ್ತೆ. ಕೆಲವು ಕಣ್ಣು ದೃಷ್ಟಿನೇ ಆ ಥರ. ಕೆಲವುದು ಕೆಟ್ಟ ಕಣ್ಣು ಬಿತ್ತಪ್ಪ ಅಂತಂದರೆ ಅವ್ರು ಈ ಥರ ಅಧೋಗತಿಗಳಿದಿಲ್ಲ. ಬೇರೆಯವ್ರ ಬಗ್ಗೆ ನಾವು ಇದು ಸಾಕಮ್ಮನ ಕತೆ ಆಯ್ತು ಬಿಡಿ. ಆದರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಲ್ಲ, ಅವ್ರು ಯಾಕೆ ಹಿಂಗೆ, ಅದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ, ಅದನ್ನು ಬಿಡ್ರಿ, ನಿಮ್ಮ ಪಾಡಿನವಿರಿ. ಯಾಕಂದರೆ ಇರೋದೇ ಒಂದು ಜೀವ ಅಲ್ವಾ, ಇರೋದೇ ಒಂದು ಜೀವ. ಅದನ್ನು ಸುಗಮವಾಗಿ ಸಂತೋಷವಾಗಿ ಕಾಲ ಕಳೀರಿ. ಅವ್ರ ಹತ್ರ ನೀವು ಹೊಂದ್ಕೊಳ್ಳಿ, ಅವ್ರ ಹತ್ರ ಚೆನ್ನಾಗಿ ಮಾತಾಡಿ. ಅದೆಲ್ಲ ಇಲ್ಲ ಬಿಡಿ. ಈಗಿನ ಜನ್ರೇಷನ್ ಎಂತ್ರಿಗೂ ಯಾರ ಹತ್ರನೂ ಹೊಂದ್ಕೊಳಲ್ಲ ಅವರು. ಈಗಲೂ ನೋಡಿ, ನಾನು ಒಂದು ಹೇಳ್ತೀನಿ. ನಮ್ಮ ಅಮ್ಮ ಈಗಲೂ ಅವ್ರ ನಾದ್ನಿಯರಿಗೆ ಬಂದರೆ ತಲೆ ಬಾಚುತ್ತೆ, ತನ್ನ ಸೀರೆ ಉಳ್ಕೊಳ್ಳೋಕೆ ಕೊಡುತ್ತೆ. ನಮ್ಮಮ್ಮ ಈಗಲೂ ಅಷ್ಟೇ ಚೆಂದ ಇದ್ದಾರೆ ಅವರು. ನಮ್ಮ ಅಜ್ಜಿ ತೀರ್ಕೊಂಡು ನಾನು ಹುಟ್ಟಿದ ತಕ್ಷಣ ನಮ್ಮ ಅಜ್ಜಿ ತೀರ್ಕೊಂಡ್ರಂತೆ. ಅವಾಗಿಂದಲೂ ನಮ್ಮ ತಾಯಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅಮ್ಮನೂ ಅಷ್ಟೇ, ನಾದ್ನಿಯರು ಅಂದರೆ ಅಷ್ಟು ಬಿದ್ದು ಸಾಯ್ತೈತಿ.
ಪ್ರತಿ ಸಲ ಇಲ್ಲ ಮನೆ ಬಂದಾಗ ಎಲ್ರಿಗೂ ಮಾತಾಡಿಸುತ್ತೆ. ಅವರಿಂದ ನಾವು ಕಲಿಯೋದು. ನಮ್ಮ ತಮ್ಮನೆಂತಾರಾದ್ರೂ ಅಷ್ಟೇ ನೋಡ್ರಿ, ಬಂದಾಗಿಂದನೂ ನಮಗೆ ಅಷ್ಟೇ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಅಯ್ಯೋ, ಈಗ ಯಾರೋ ಒಬ್ಬರು ಮೊನ್ನೆ ತರಳುಬಾಳ ಹುಣ್ಣಿಮೆಯಲ್ಲೇನ ಯಪ್ಪ ಪಾಪ ಪುಣ್ಯಾತ್ಮ, ನಿಜ ಹೇಳ್ತೀನಿ ಪುಣ್ಯಾತ್ಮ, ಎಲ್ಲಾದರೂ ಸಿಕ್ಕರೆ ನಾನು ಕಮೆಂಟ್ ಹಾಕಿದ್ದೆ, ಇವ್ರದ್ದು ಒಂದು ಸ್ವಲ್ಪ ಅಡ್ರೆಸ್ ಕೊಡ್ರಿ, ಇಲ್ಲಿ ನಾನು ಅವ್ರಿಗೆ ಸೆಲ್ಯೂಟ್ ಹೊಡೆದು ನಮಸ್ಕಾರ ಮಾಡಬೇಕಾಗಿತ್ತು ಅಂತಂದು. ಆಯಪ್ಪ ಹೇಳುತ್ತೆ ಭಾಷಣದಲ್ಲಿ, ನಾದ್ನೇರಿದ್ದ ಮನೆಗೆ ಬಂದು ಸೊಸೆಯಂದರು ಏನೋ ಜೀವನ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ವಾಕ್ಯ ಮಾತಾಡುತ್ತೆ. ಪಾಪ ಆ ಯಪ್ಪಂಗೆ ಗೊತ್ತಿಲ್ಲ, ಎಲ್ಲರ ಮನೇಲಿ ಈ ಥರ ಇರಲ್ಲ ಅಂತ ಗೊತ್ತಿಲ್ಲ. ಊದ ಶಂಕ ಊದ್ಬಿಡ್ತಾರೆ. ಅದನ್ನ ಏನು ಮಾಡ್ತಾರೆ, ಎಲ್ಲರೂ ಅದನ್ನು ಕ್ಯಾಚ್ ಮಾಡ್ಕೊತಾರೆ. ಕೆಲವ್ರ ಮನೇಲಿ ಎಷ್ಟು ಚಂದ ಇದ್ದಾರೆ ಗೊತ್ತಾ? ಇದೇ ನೋಡಿ ಕಣ್ಣು ದೃಷ್ಟಿ ಅನ್ನೋದು. ಅದಕ್ಕೆ ಹೇಳೋದು, ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಿಮಗೆ ಗೊತ್ತಾಗುತ್ತಾ? ಸುಮ್ಮನಿದ್ದು ಬಿಡಿ ನೀವು. ಕಣ್ಣು ದೃಷ್ಟಿ, ಮನುಷ್ಯನ ಒಂದು ಕಣ್ಣು ದೃಷ್ಟಿಗೆ ಕಲ್ಲು ಬಂಡೆನೇ ಹೊಡೆಯುತ್ತಂತೆ. ಅಂಥದ್ದು ಮನುಷ್ಯದ್ದೆಲ್ಲ ಯಾವ ಲೆಕ್ಕ. ಕೆಲವರು ಬರೀ ಹೀಯಾಳಿಸ್ತಿರ್ತಾರಲ್ಲ, ಅವ್ರಿಗೆ ಬಿಟ್ಬಿಡಿ. ಸಿರಿತನನೋ ಬಡತನನೋ ನಮ್ಮ ಪಾಡಿ ನಾವು ಜೀವನ ಮಾಡೋಣ ಅಲ್ವಾ? ಹೀಯಾಳಿಸೋದು, ನಮಗೆ ಶೆಡ್ ಹೊಡೆಯೋದು ಅಂತಾರೆ ಇರ್ತಾರಲ್ಲ, ಕಣ್ಣಿಗೆ ಗೊತ್ತಾಗುತ್ತೆ ಇವರು ನಮಗೋಸ್ಕರನೇ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಹೇಳಿ ಅಂತಾರೆ. ಆದಷ್ಟು ಕೈ ಮುಗಿದು ಬಿಡ್ಬೇಕು ಅವ್ರಿಗೆ. ಓಕೆ, ನಿಮ್ಮದೇ ಸರಿ ರೀ, ನಿಮ್ಮದೇ ಸರಿ ಕಣ್ರಿ, ನಮ್ಮದೇ ತಪ್ಪು ಅಂದ್ಕೊಂಡು ಹೇಳಿ ಕೈ ಮುಗಿದು ಬಿಡಬೇಕು. ಕಣ್ಣು ದೃಷ್ಟಿ ಅಂತಂದು ಹೇಳಿ ಇದಕ್ಕೆ ಅನ್ನೋದು. ಈಗ ನೋಡಿ ನೋಡಿ ನಾವು ಅವ್ರಂಗೆ ಮಾಡಬೇಕು, ಅವ್ರಿಗಿಂತ ನಾವು ಮೇಲಿರಬೇಕು. ಅವ್ರು ಒಂದು ಜೊತೆ ಚಪ್ಪಲ್ ಹಾಕೊಂಡ್ರೆ ನಾವು ಸಾಯಂಕಾಲದ 3 ಜೊತೆ ಚಪ್ಪಲ್ ಹಾಕಬೇಕು. ಅವ್ರು ಒಂದು ಜೊತೆ ಡ್ರೆಸ್ ಹಾಕೊಂಡ್ರೆ ಅಂಥವು ನಾವು 3 ತೊಗೋಬೇಕು. ಅವ್ರು ಒಂದು ಸೀರೆ ತೊಗೊಂಡ್ರೆ ನಾವು ಅಂಥ 3 ಸೀರೆ ತೊಗೋಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಚೆನ್ನಾಗಿ ನೋಡಿ ನನಗೆ ಈ ಜೀವನ. ಅಯ್ಯೋ, ನಮಗೆ ನಮ್ಮ ಒಂದು ನೇಚರ್ ಬೆಳವಣಿಗೆ ಆ ಥರ ಇಲ್ಲವೇ ಇಲ್ಲ. ಸುಮ್ಮನೆ ಎಲ್ಲರ ಹತ್ರ ಹೊಂದ್ಕೊಳೋದು, ಎಲ್ಲರ ಹತ್ರ ಕೆಲಸ ಮಾಡೋದು, ನಡಿ ಅನ್ನೋದು. ಏನೋ ತಪ್ಪಿದ್ದು ತಿದ್ದು ಹೇಳಬೇಕು ಅನ್ನೋದು ಒಂದಿತ್ತು. ಈಗ ಆ ತಪ್ಪನ್ನು ಈ ನಡುವೆ ನಾನು ಹೆಚ್ಚು ಕಡಿಮೆ 1 ಇಯರ್ ಆಯ್ತೇನ, ಅಲ್ಲಿ ತಪ್ಪು ಕಾಣ್ತೈತೆ ಅಂದ್ರೆ ನಾನು ಹೇಳೋಕ್ಕೋಗಲ್ಲ, ಬಿಟ್ಬಿಟ್ಟಿದ್ದೀನಿ. ಮೊದಲೆಲ್ಲ ಹೇಳ್ತಿದ್ದೆ, ತಪ್ಪ ಆಗಲಿ ಬಿಡು ಅಷ್ಟೇ. ತಪ್ಪ ಅವ್ರು ಮಾಡಿ ಅದರಲ್ಲಿ ಅನುಭವ ಪಟ್ಟು ಅವಾಗ ಬೇಕಿದ್ರೆ ಎದ್ದಾಳ್ತಾರೆ, ಬೇಡದಿದ್ರೆ ಬೀಳ್ತಾರೆ ಅಲ್ವಾ? ತಪ್ಪು ಅಂತಂದರೆ ಹೇಳೋಕ್ಕೆ ಹೋಗಬಾರ್ದು. ಈಗ ಎಲ್ಲರೂ ಕಣ್ಣಿದ್ದು ಕುರುಡರಾಗಬೇಕು, ಕಿವಿಯಿದ್ದು ಕೆಪ್ಪರಾಗಬೇಕು ಅಂದ್ಕೊಂಡು ಹೇಳಿ ಯಾವುದೋ ಒಂದು ವಚನದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ ನೋಡಿ. ಅದಕ್ಕೆ ಅದನ್ನು ನಾವು ಜೀವನದಲ್ಲಿ ಇಷ್ಟು ದಿನ ಅಳವಡಿಸ್ಕೊಂಡಿದ್ದೇ ಇಲ್ಲ. ಈಗ ಅದನ್ನು ನಾನು 1 ವರ್ಷ ಆಯ್ತು ನೋಡಿ, ನಾನು ಸೇಮ್ ಅದೇ ಥರ ಇದ್ದೀನಿ. ಕಂಡ್ರು ತಪ್ಪನ್ನು ಯಾವುದೇ ರೀತಿ ಅಲ್ಲಿ ಜೀವ ಹೋಗ್ತಾ ಇದ್ದಾರೋ ತಪ್ಪು ಅಂದ್ರೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಅದು ಸರಿಯೇ, ಜೀವ ಹೋಗೋದು ಒಂದು ಸರಿಯೇ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸ್ನೇಹಿತರಲ್ಲಿ ಇದರಲ್ಲಿ ಏನಾದರೂ ತಪ್ಪಿದರೆ ನಿಮಗೆ ಅಂದ್ಕೋಬೇಡಿ ದಯವಿಟ್ಟು. ಈ ಥರ ದಯವಿಟ್ಟು ಯಾರ ಬಗ್ಗೆನೂ ನೀವು ಕೆಟ್ಟದಾಗಿ ಮಾತಾಡೋದು, ಕೆಟ್ಟ ದೃಷ್ಟಿ ಇರೋ ನೀವು ಒಂದು ಮದುವೆಗೆ ಹೋಗಿರ್ತೀರ, ಅಲ್ಲಿ ಒಂದು ಫಂಕ್ಷನ್ನಲ್ಲಿ 100 ಜನ ಮದುವೆಗೆ ಅವ್ರು ಕರೆದ್ರೂ 90% ಜನ ನಮಗೆ ಒಳ್ಳೇದಾಗಲಿ ಅಂತ ಹರಿಸ್ತಾರೆ. ಬಟ್ 10% ಜನ ಏನಿರುತ್ತಲ್ಲ, ಅವ್ರು ನಮ್ಮನ್ನು ನೋಡಿ ಕರ್ಬೋರೇ ಜಾಸ್ತಿ. ಅಂಥವ್ರನ್ನೆಲ್ಲ ಬಿಡಿ. ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕೋ, ನಿಮಗೇನು ಒಳ್ಳೆಯದು ಅದನ್ನು ಮುಂದೆ ಇಟ್ಕೊಂಡು ಸಾಗೋದು ನಡೀರಿ. ನೀವು ಏಳಿಗೆ ಆಗ್ತೀರಾ, ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ನೋಡಿ ಅವರು ಏಳಿಗೆ ಆಗ್ತಾರೆ. ಅದನ್ನು ಬಿಟ್ಟು ಬೆರಳಿಟ್ಟು ತೋರಿಸೋ ಬದುಕ ದಯವಿಟ್ಟು ಮಾಡಬೇಡಿ. ನಿಮಗೆ ಹೇಳಬೇಕು ಅನಿಸಿದ್ರೆ ನೇರವಾಗಿ ಹೇಳಿ, ಇಲ್ಲ ಸುಮ್ಮನೆ ಇದ್ಬಿಡೋದು. ಅವ್ರು ಬೇಕಿದ್ರೆ ಅವರಿಲ್ಲ, ಅವರಿಗೆ ನಮಗಿನ್ನ ಹೆಚ್ಚು ಬುದ್ಧಿವಂತರಿರ್ತಾರೆ. ಯಾಕಂದರೆ ಇದು ಕಂಪ್ಯೂಟರ್ ಯುಗ ಅಲ್ವಾ, ಹೆಚ್ಚಿನ ಜನ ಬುದ್ಧಿವಂತರೇ ಇರೋದು. ಇನ್ನು ಕಿವಿ ದೃಷ್ಟಿ, ಯಾರೇನು ಹೇಳ್ತಾರೋ ಅದನ್ನು ಕೇಳೋದು. ನಾವು ಒಂದೇ ಒಂದು ಮಾತಾಡಿರ್ತೀವಿ, ಅದಕ್ಕೆ 100 ಸೇರಿಸಿ ಹೇಳೋದು. ಆವಾಗಲೂ ಸಹ ನಾವು ಏಳಿಗೆ ಆಗೋದಿಲ್ಲ ಸ್ನೇಹಿತರೆ. ನೋಡಿ, ಯಾರೇ ನಮ್ಮ ಬಗ್ಗೆ ಆಗಲಿ ಮತ್ತೊಬ್ಬರ ಬಗ್ಗೆ ಆಗಲಿ ಹೇಳ್ತಾ ಇರ್ತಾರೆ, ಅವರು ಕೇಳಿ ಏನಾಗುತ್ತೆ ಗೊತ್ತಾ, ನಿಮ್ಮ ಮನೆಯಲ್ಲಿ ಅವ್ರದ್ದು ಯಜಮಾನಿಕೆ ಶುರುವಾಗ್ಬಿಡುತ್ತೆ. ಅವ್ರು ಏನೋ ಬಂದಿರ್ತಾರೆ, ನಮ್ಮದೆಲ್ಲ ವಿಚಾರ ಮಾಡ್ಕೊಂಡು ನಿಮ್ಮದೆಲ್ಲ ವಿಚಾರ ಮಾಡ್ಕೊಂಡು ಅವ್ರದ್ದು ಯಜಮಾನಿಕೆ ಶುರುವಾಗುತ್ತೆ. ಅದಕ್ಕೆ ನೋಡಿ ಸ್ನೇಹಿತರೆ, ನಿಮ್ದು ಏನೇ ತಪ್ಪಿದ್ರು ನೀವು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು ವಿನಃ ಯಾರೋ 3ನೇರು ಬರ್ತಾರೆ, ಯಾರಿಗೋ ಹೇಳೋದು, ಯಾರಿಗೋ ಮಾಡೋದು, ಇದು ತಪ್ಪೋ ಸರಿನೋ ಗೊತ್ತಿಲ್ಲ. ಈ ಕಿವಿ ದೃಷ್ಟಿ ಬಿಡ್ರಿ ದಯವಿಟ್ಟು. ಒಬ್ಬರು ಮಾತನ್ನು ಒಬ್ಬರು ಸರಿಯಾಗಿದ್ದು ನೋಡಿ. ಅದೇ ಒಬ್ಬ ಮನುಷ್ಯನ ಹತ್ರ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರುತ್ತೆ. ಅದರಲ್ಲಿ ಒಳ್ಳೆಯದನ್ನು ಮಾತ್ರ ತೊಗೊಳ್ಳಿ, ಕೆಟ್ಟದ್ದನ್ನು ಓನ್ಲಿ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಅವರಲ್ಲಿ ಏನು ಕೆಟ್ಟದ್ದಿರುತ್ತೆ ಅದನ್ನು ಮಾತ್ರ ಆರಿಸ್ಕೊಳ್ಳೋದು. ಅದು ಬೇಡವಾಗಿರುತ್ತೆ, ಅದನ್ನು ತಮ್ಮ ಜೀವನದ ಅಳವಡಿಸ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ಒಳ್ಳೇದಿದ್ದೇ ಇರಲ್ವ ಒಬ್ಬ ಮನುಷ್ಯನ ಹತ್ರ. ಒಬ್ಬ ಮನುಷ್ಯನಲ್ಲಿ ಏನು ಒಳ್ಳೇದಿರುತ್ತೆ ಅದನ್ನು ಮಾತ್ರ ತೊಗೋಬೇಕು, ಆವಾಗ ನಮಗೂ ಒಳ್ಳೇದಾಗುತ್ತೆ. ಅದನ್ನು ಬಿಟ್ಟು ಅವ್ರ ಹತ್ರ ಏನು ಕೆಟ್ಟ ಗುಣ ಇರುತ್ತೆ ಅದನ್ನು ತಗೊಂಬಂದು ಮನೆ ತೊಗೊಂಬಂದು ಅದೇ ಗುಣ ತೊಗೊಂಬಂದು ಅದನ್ನೇ ಸಾಧನೆ ಮಾಡೋದು ಎಲ್ಲ ಈಗ ನಡೀತೈತಿ. ಆದಷ್ಟು ನಡೆಸಿ ಅಂತ ಕೈ ಮುಗಿಬೇಕಷ್ಟೇ ಅವ್ರಿಗೆ. ಮತ್ತೊಂದೇನಪ್ಪ ಅಂತಂದರೆ, ಆ ಕಿವಿ ದೃಷ್ಟಿ ಬಗ್ಗೆ ಹೇಳಿದ್ನಲ್ವ ನಾನು. ಇನ್ನು ಕೇಳೋದು ಪಾಪ ಸಾಕಮುಂದೆ ಆಯಿತು. ಅವ್ರ ಮಗ ಪಾಪ ಬೇರೆಯವ್ರ ಮಾತು ಕೇಳುತ್ತೆ, ತಾಯಿ ಮಾತು ಕೇಳಲ್ಲ. ಅದು
ಹೀಗಾಗಿ ಪಾಪ ಎಮ್ಮ 75 ವರ್ಷ ಕಣ್ರಿ ದುಡಿತಾ ಇದೆ. ಈಗ ನಮಗೂ ನೋಡೋಕ್ಕೆ ಬೇಜಾರು ಅನಿಸುತ್ತೆ ಪಾಪ ಅವರಿಗೆ. ಕೆಲವರೆಲ್ಲ ನಮ್ಮ ರೋಡ್ನಲ್ಲೆಲ್ಲ ಕುಂದಿರ್ಸ್ಕೊಂಡು ಹೇಳಿದರು, ಆದರೆ ಅವರು ಮಾತು ಕೇಳೋ ಅಂಥ ಸ್ಥಿತಿ ಇರಲಿಲ್ಲ ಅವ್ರಿಗೆ. ಯಾಕಂದರೆ ಇನ್ನೊಂದು ಸ್ವಲ್ಪ ದಿನ ಅವ್ರಿಗೂ ವಯಸ್ಸಾಗುತ್ತೆ. ವಯಸ್ಸಾಗದೇ ಇರೋದೇನೋ ಇದಲ್ಲ, ಅವ್ರಿಗೂ ವಯಸ್ಸಾಗುತ್ತೆ, ಅವ್ರಿಗೂ ಕೈ ಕಾಲು ಇರೋ ಶಕ್ತಿನೂ ಹೋಗುತ್ತೆ ಬರ್ತಾ ಬರ್ತಾ. ನೋಡಿ ಆ ಅಮ್ಮ ಇನ್ನೂ 75 ವರ್ಷ, ಅವರಮ್ಮನಾದರೂ ದುಡಿಯುತ್ತೆ. ಇವರು ಅಷ್ಟಕ್ಕೆ ಏನಾಗ್ತಾರೋ ಗೊತ್ತಿಲ್ಲ. ಆದರೂ ದಯವಿಟ್ಟು ನೋಡಿ, ಒಂದು ನೀವು ತಾಯಿ ಗೌರವ ಕೊಡ್ತಿರೋ, ತಂದೆ ಗೌರವ ಕೊಡ್ತಿರೋ ಸೆಕೆಂಡ್ರಿ. ಅದು ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ. ನಾನು ಕೊಡ್ರಿ ಅಂತಲೇ ಹೇಳಲ್ಲ, ಬಿಡ್ರಿ ಅಂತಲೇ ಹೇಳಲ್ಲ. ನಿಮ್ಮ ಮನಸ್ಸಿಗೆ ನೀವೇನು ದೊಡ್ಡವ್ರು ಕಾಣುತ್ತಾರೋ ಒಂಚೂರು ಗೌರವ ಕೊಡಿ, ಅದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇದರಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ಕಣ್ಣು ದೃಷ್ಟಿ ಕಿವಿ ದೃಷ್ಟಿಯಿಂದ ದಯವಿಟ್ಟು ನೀವು ಏಳಿಗೆ ಆಗ್ದಂಗೆ ಇರಬೇಡಿ. ದಯವಿಟ್ಟು ನಿಮಗೇನು ಒಳ್ಳೇದು ಅನಿಸುತ್ತೋ ಅದನ್ನು ಬೇರೆಯವರಿಂದ ಕಲೀರಿ. ನೀವು ಒಳ್ಳೆಯದು ಅವ್ರಿಗೆ ಹೇಳ್ಕೊಡೋ ಕೆಪಾಸಿಟಿ ಇರುತ್ತೆ ಅಂದರೆ ಹೇಳ್ಕೊಡಿ. ಯಾರೋ ಏನು ಹೇಳ್ತಾರೆ ಅಂತಂದರೆ ನೀವು ಎರಡೂ ಕಿವಿನ ಅವ್ರ ಹತ್ರ ಬಿಡಬೇಡ್ರಿ. ಎರಡೂ ಕಿವಿನ ಅವ್ರು ಬಿಟ್ಟೆ ಅಂತಂತಂದರೆ ನಿಮಗೆ 4 ಕಿವಿಗೆ ಆಗೋವಷ್ಟು ಅವ್ರು ತುಂಬಿ ಕಳಿಸ್ತಾರೆ. ದಯವಿಟ್ಟು ಇದು ತಪ್ಪೋ ಒಪ್ಪೋ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಆ ಎಮ್ಮನ್ನು ನೋಡಿ ನಿಜ ಕಣ್ಣೀರು ಹಾಕ್ಬಿಟ್ವಿ ನೋಡಿ ನಾವು, ನಮ್ಮ ರೋಡ್ನಾಗಿರೋರು. ಪಾಪ ಅದು ವಾಕರ್ ದಬ್ಬಕ್ಕಾಗ್ತಾಯಿಲ್ಲ. ವೀಲ್ ಚೇರ್ ದಬ್ಕೊಂಡು ಹೋಗ್ತಾಯಿತ್ತು. ನಮಗೆ ಅದನ್ನು ನೋಡೋಕ್ಕಾಗಲಿಲ್ಲ. ಪಾಪ ಎಷ್ಟು ಕಷ್ಟಪಟ್ಟೈತಲ್ಲ ಈ ಅಮ್ಮ. ಆದರೂ ಮನುಷ್ಯನಿಗೆ ಏನಪ್ಪ ಅಂದರೆ ಅರ್ಧ ಜೀವನ ಕಷ್ಟ, ಅರ್ಧ ಜೀವನ ಸುಖ ಅಂತ ಇರುತ್ತೆ. ಬರೀ ಕಷ್ಟನೇ ಇತ್ತು ಅಂದರೆ ಒಂದು ಹೆಣ್ಣು ಹೆಂಗೆ ತಡ್ಕೋಬೇಕು ಅದನ್ನು? ತಂದೆಯಿಂದನಾದರೂ ಸುಖ ಪಡಬೇಕು, ಇಲ್ಲ ಗಂಡನಿಂದನಾದರೂ ಸುಖ ಪಡಬೇಕು, ಇಲ್ಲ ಹೆತ್ತ ಮಗನಿಂದನಾದರೂ ಮಕ್ಕಳಿಂದನಾದರೂ ಸುಖ ಪಡಬೇಕು. ಮೂರೂ ಅಲ್ವೇ ಅಲ್ಲ ಅಂದಾಗ ಆ ಜೀವ ಇದ್ದರೂ ಒಂದೇ, ಇಲ್ಲಿದ್ರು ಒಂದೇ ಅಲ್ವಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, 7:30ಕ್ಕೆ ನನ್ನ ಲೈವ್ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಬನ್ನಿ, ಲೈಕ್ ಮಾಡಿ. ನಿಮಗೆ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಬನ್ನಿ, ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿತ್ತು, ಇದು ನಮ್ಮ ಜೀವನಕ್ಕೆ ಹೇಳಿರೋದು, ಅವನ್ನೆಲ್ಲ ಬಿಡ್ರಿ. ನಿಮ್ಮ ಜೀವನಕ್ಕೆ ಹೇಳಿದ್ರೆ ನಿಮ್ಮ ಇದರಲ್ಲಿ ಏನು ಒಳ್ಳೇದೇನು ಹೇಳಿರ್ತೀನಿ ಅದು ಮಾತ್ರ ಅಳವಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೋಡಿ, ನಿಮಗೆ ನೋಡ್ಬೇಕು ಅನ್ಸಿದ್ರೆ ನೋಡಿ, ಬಿಡಬೇಕು ಅನ್ಸಿದ್ರೆ ಬಿಡಿ. ನೋಡಲೇಬೇಕು, ನೀವು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಬೇಕು, ಒಳ್ಳೇದಾಗಿ ಮಾತಾಡಬೇಕು ಯಾವುದೇ ಇಲ್ಲ. ದಯವಿಟ್ಟು ಸ್ನೇಹಿತರೆ, 7:30ಕ್ಕೆ ಲೈವ್ ಮಾತ್ರ ಮರಿಬೇಡಿ. ಸಬ್ಬಾಗದೇ ಇರೋರು ದಯವಿಟ್ಟು ಸಬ್ಬಾಗಿ. ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ವೀಡಿಯೋದಲ್ಲಿ ನೋಡ್ತಾ ಹೈಪ್ ಅಂತ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.